ಬೆನ್ನಿನ ಹಿಂದೆ ಬಂದು ನೀನು ಬೆನ್ನಿಗೆ ಮುಟ್ಟಿದವಾಗ ಬೆನ್ನಿನ ಹಿಂದೆ ಬಂದು ನೀನು ಬೆನ್ನಿಗೆ ಮುಟ್ಟಿದವಾಗ ಗೀತೆಯು ಕುಸ್ತಿಯಾದೆ ಬೆನ್ನಿನ ಹಾಗೆ ಜುಮ್ಮೆಂದಿಗುಲ ಇಲಾಹಿಯ ಬಯಕೆಯಲ್ಲಿ ಬಡಿಸೋ ವಾಸನೆಗೆ ಲಾ 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 ಅಲ್ಲ ಅಯ್ಯಪ್ಪನ ಪುಟ್ಟಿಯಾಗಿರೋದ ನೋಡಕ್ ಆಗಂಗಿಲ್ಲ ಗೆಳಕರೆ ನೇತ ಕಣವನ್ನ ನೋಡ್ಲಿ ಎಲ್ಲಾರು ಅಂತ ಹೇಳ್ತದ ಹೇಳ್ದಪ್ಪ ಇದಂತೆ. ನಮಸ್ಕಾರ ರೀ ದೊಡ್ಡ ಬಂದಿಗೆ. ಕೈತಲಿ ಕೇಳಂಗಿಲ್ಲ ಮೈತಲಿ ಏನೇನು ಹೇಳಕ್ಕೆ ಮಾತ್ರ ನಂಗೂ ಪ್ರೀತಿ ಮಾಡೋ ಆಸೆ ಬಂತು. ನೀವು ಗಂಡಸರು ಬಾರಿ ಕಮ್ಮುಗದಿರೇನು? ನನಗೆ ಪ್ರೀತಿ ಮಾಡೋ ಆಸೆ ಬಂತು ಆ ಕಬ್ಬಲಿನಾಗ ಅದಾಗ ಗಂಡಸರು ಬಾರಿ ಸಾಚೆ ಹುಡುಗರಂದ್ರೆ ನನ್ನ ಹುಡುಗಿಗೂ ಎದುರು ಮನೆ ಹುಡುಗಿಗೂ ಜಗಳವೇ ಪ್ರತಿದಿನ ನಡೆಯುವ ಜಗಳ ಬಿಡಿಸಲು ಸಾಧ್ಯವೇ? ನಮ್ಮ ಮನೆಯಲ್ಲಿ ಯಜಮಾನ ಯಾರಪ್ಪ ಯಜಮಾನ? ನಿಮ್ಮಪ್ಪ ಯಾರಿಗೆ ಯಜಮಾನ ಏನೈತೆ ಒಳಗಡೆ ನಮಸ್ಕಾರ ರೀ ದೊಡ್ಡ ಮಂದಿಗೆ. ಯಾಕಪ್ಪ ಅಂದ್ರ ನಿಮ್ಮಂತ ದೊಡ್ಡ ಮಂದಿ ನಮ್ಮ ಹತ್ರ ಬರ್ಬೇಕು, ಬಂದು ಬಾಯಿ ತುಂಬಾ ಇಡ್ಕೊಳ್ಬೇಕು ನೋಡ್ರಿ. ಅದೇನಪ್ಪ ಅಂದ್ರೆ ರಸ್ಪೂರಿ ಅದ್ ರಸಬಾಳೆ ಅನ್ಕಂಡ್ರಿ, ನೀವು ಏನೇನ ತಿಳ್ಕೊಂಬೇಡ್ರಿ. ನನ್ನ ಹತ್ರ ಎಂತೆಂತ ಬಾಳೆಹಣ್ಣು ಸಿಗ್ತಾವಂದ್ರ ಮುದುಕಿರಿಗೆ ಮುರಿದಿರೋ ಬಾಳೆಹಣ್ಣು, ಆಂಟಿಯರಿಗೆ ಉಳಿದಿರೋ ಹಳೇ ಬಾಳೆಹಣ್ಣು, 18 ವರ್ಷ ತುಂಬಿದ ಹುಡುಗಿರಿಗಾದ್ರೆ ಹಸಿರಾದ ಹಚ್ಚಾದ ಅರ್ಧ ಸಿಪ್ಪೆ ಸುಲಿದು ಬಿಳಿ ಹಣ್ಣು ನೋಡಿದ ತಕ್ಷಣ ನಿಮ್ಬೇಕಂತ ಆಸೆ ಆಗೋ ಹಸಿ ರಸಬಾಳೆ ಸಿಗ್ತಾವೆ. ಮಗನೆಲ್ಲ ಬಚ್ಕೊಂಡ್ಬಿಟ್ರು ಬಾಳೆಹಣ್ಣು. ಆದ್ರೆ
ಯಾವುದು ಬಾಳೆಹಣ್ಣು ಬೇಡ ಅಂದ್ರೆ ಬರೀ ಊಟ ಬೇಡ ಏನು ಬೇಡ ಬರೀ ಬಾಳೆಹಣ್ಣೆ ಬೇಕಂದ್ರೆ ನನ್ನ ಹತ್ರ ಒಂದು ಸ್ಪೆಷಲ್ ಬಾಳೆಹಣ್ಣೆ ಐತೆ ನೋಡ್ರಿ. 1 ಅಡಿ ಉದ್ದ 3 ಇಂಚ್ ದಪ್ಪ ಕೆಳ ಭಾಗ ಐತೆ ಮೇಲೆ ಎದ್ದೈತೆ. ನಿಮ್ಗೆ ಆ ಬಾಳೆಹಣ್ಣು ಬೇಕು ಅಂದ್ರೆ ರಾತ್ರಿ ಮಲಗಬೇಕಾದ್ರೆ ಕನಸ ನೆನೆಸ್ಕೊಂಡು ಮಲ್ಕೊಂಡ್ರೆ ಬೆಳಿಗ್ಗೆ ಎದ್ದ ನಿಮ್ ಪಕ್ಕಾಗಿರುತ್ತೆ ನೋಡ್ರಿ. ಬಾಳೆಹಣ್ಣು ಏನೋ ಹುಡುಗಿ ಏನೋ ಹುಡುಗಿ ನಿನಗೆ ನನ್ನ ಬಾಳೆಹಣ್ಣು ಊರ ಬಿಟ್ಟು ಮಗ ಅಲ್ಲ ಕಾಣಲೆ ನಾನು ಹುಡುಗ ನನ್ನ ಮಗ. ನಾನು ಬಾಳೆಹಣ್ಣು ನೋಡೇ ಹುಡುಗಿ 1.25 ರೂಪಾಯಿಗೆ ಒಂದು ಐತೆ, 2 ತಗೊಂಡ್ರೆ 3 ರೂಪಾಯಿ. ನೀ ಅನ್ನ ಚಂದವಾಗಿದೆಯಾ, ಮೇಕಪ್ ಸ್ವಲ್ಪ ಜಾಸ್ತಿನೇ ಮಾಡಿದ್ಯಾ, ನಿನಗಾದ್ರೆ 3 ರೂಪಾಯಿ. ಇದು ಯಾವುದು ಬೇಡ ಅಂದ್ರೆ ಹೇಳು, ಒಂದು ಸ್ಪೆಷಲ್ ಬಾಳೆಹಣ್ಣು ಐತೆ ಅದು ನಿನಗೆ ಕೊಡ್ತೀನಿ ನೋಡಿ ಹುಡುಗಿ. ಅದೆಲ್ಲ ಫ್ರೀ ಫ್ರೀ ಫ್ರೀ. ಸ್ಪೆಷಲ್ ಬಾಳೆಹಣ್ಣು ಅದೆಲ್ಲಿ ಸ್ವಲ್ಪ ಅದೇನು ಬೆಳ್ಳಗೆ ಆಯ್ತು, ಕರ್ರಗೆ ಆಯ್ತು, ಗಟ್ಟಿ ಆಯ್ತು, ಮೆತ್ತಗೆ ಆಯ್ತು, ಬಿಡ್ತೀನಿ ನೋಡಿ ಹುಡುಗಿ. ನನ್ನ ಬಾಳೆಹಣ್ಣ ಎಲ್ಲಂದ್ರಲ್ಲಿ ತೋರ್ಸಕ್ಕಾಗಲ್ಲ. ಮೊನ್ನೆ ಹಿಂಗೆ ಒಡ್ನಲ್ಲಿ ನಾಗಪ್ಪ ನೆಂಟಿ ಲಕ್ಷ್ಮಿ ತೋರಿಸಿ ಮುಗಿಸ್ಕೊಂಡಿತ್ತು. ನಿಮಗೆ ಆ ಬಾಳೆಹಣ್ಣು ಬೇಕಂದ್ರೆ ಹೇಳು. ಏ ಹುಡುಗಿ, ಅದು ನಿನಗೆ ಹೇಳಿದ್ರೆ ಗೊತ್ತಾಗಲ್ಲ. ಹುಡುಗಿ ಗಿಡಿಗೆ ಅಂತ ಕರಿಬೇಡ, ಇದು ಗೊತ್ತಿರೋ ಮಂದಿ ತಪ್ಪು ತಿಳ್ಕೊಂತಾರ. ತಗೊಳಪ್ಪ, ಹುಡುಗಿನ ಹುಡುಗಿ ಅಂತ ಕರೀ ಕತ್ತನೆ ಅಂತ ಕರೆಯಕ್ಕಾಗುತ್ತೆ. ಸ್ವಲ್ಪ ನೀವಾದ್ರು ಹೇಳ್ರಪ್ಪ. ಬೇಡಪ್ಪ, ನನ್ನ ಹೆಸರು ಶೈಲಜಾ ಅಂತ, ಶೈಲು ಅಂತ ಕರಿ ಸಾಕು. ಮುಲುಗ್ತಾ ಹೇಳಿದ್ರೆ ಮೈಯಾಗ ಒಂಥರ ಜುಲು 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 ಅಂತ ನೋಡಲ್ಲ. ಅದೇನೋ ಬಾಳೆಹಣ್ಣು ಅಂತ ಹೇಳಿದೆಯಲ್ಲ, ಅದನ್ನ ಕತ್ಲೆ ಕೋಣೆಗೆ ಯಾಕೆ ತೋರಿಸ್ಬೇಕು? ಇಲ್ಲ ತೋರಿಸಿದ್ರೆ ಆಗಂಗಿಲ್ವೇನು ಅಂತೀನಿ. ಅದಕ್ಕೆ ನೀನ್ ತೋರ್ಸು ಅಂದ್ರೆ ಕೇಳೋ, ಹೋಗೋಣ. ಚೌಡಪ್ಪು ಡಬ್ಬ ಐತೆ, ಆ ಸದ್ದ ಕತ್ಲೆ ಕೋಣೆ ತೋರಿಸ್ತಿದ್ದಾನೆ. ಇಲ್ಲಿ ತೋರಿಸ್ತಾನೆ. ಅದೆಲ್ಲ ಇರ್ಲಿ, ಮತ್ತೆ ಆ ದೊಡ್ಡ ಬಾಳೆಹಣ್ಣಿನ ರೇಟ್ ಏನು? ಆ ದೊಡ್ಡ ಬಾಳೆಹಣ್ಣು ಬೇಕಾ ನಿನಗೆ? ಅಂದ್ರೆ ಸಿಗ್ತಾವಲ್ಲಪ್ಪ ಆ ಬಾಳೆಹಣ್ಣು. ಹಂಗೆ ಸಿಗಬಾರ್ದು. ಬಾಳೆಹಣ್ಣು ಬೇಕು, ಅದ್ರ ರೇಟ್ ಎಷ್ಟು ಹೇಳು ಅಂದೆ. ನಿನ್ನ ಹತ್ರ ನಾನು ದುಡ್ಡು ತಗೊಳ್ಳೋದೇನೆ, ನಿನ್ನ ಹತ್ರ ಸುಂದರವಾದ ಹುಡುಗಿಗೆ ಶಿಕ್ಷತೆ ಕೊಡ್ತೀನಿ ಕಣೆ. ಯಾಕಪ್ಪ ನನ್ನ ರೊಕ್ಕ ತಗೊಳಂಗಿಲ್ಲ? ನನ್ನ ರೊಕ್ಕ ಯಾಕೆ ತಗೊಳಂಗಿಲ್ಲ ಅಂದ್ರೆ ನಿನ್ನ ಹುಡುಗಿ ಹತ್ರ ನಾನು ದುಡ್ಡು ತಗೊಳ್ಳೋದೇನೆ, ಆದ್ರೆ ಒಂದೇ ಒಂದು ಕೇಳ್ತೀನಿ. ಅದೇನಂತ ಬೇಗ ಹೇಳು ಮರಯ್ಯ, ಅದೇನಂತ ಬಾಯಿ ಬಿಟ್ಟು ಹೇಳು. ಎತ್ಕ ಎತ್ಕ ಎತ್ಕ. ನಿನ್ನ ಕೆಂಪಾದ ತುಟಿಯಿಂದ ತುಟಿ ಅಂದ ಕಣೆ. ನಿನ್ನ ಕೆಂಪಾದ ತುಟಿಯಿಂದ ಒಂದೇ ಕೊಟ್ಬಿಡಿ ಸಾಕು. ಸ್ವಲ್ಪ ಸುರುಗಿ ಕೊಟ್ಟು ಮಾತಾಡಿದ್ರು ಅಂದ್ರ ಹೆಂಗೋ ಬಕರ ನನ್ನ ಮಗ ಸಿಕ್ಕೈತಿ. ಇರೋದೆಲ್ಲ ಕಲ್ಸ್ಕೊಂಡು ರೇಷ್ಮೆ ಸೀರೆ ತಗೋಬೇಕು ಅಂತ ಇದೀನಿ. ನೀನೊಬ್ರು ಏನೊಂದ್ರು ಇದ್ರ ಕೊಡ್ತಿ ಏನು ಮತ್ತೆ ಸ್ವಲ್ಪ ಯಾಕ್ಲಿ? ಬೇಡ. ರಾಮಸ್ವಾಮಿ ಜಾತ್ರೆಗೆ ಬಾಳೆಹಣ್ಣು ಮಾರಿದ ಅಮೌಂಟ್ ಎಷ್ಟೈತೋ ಅದು ಸೀರೆ ಕೊಡ್ತೀನಿ. ಈಗ ನನಗೆ ಬಹಳ ಸಂತೋಷ. ಇದೇ
ಇದೇ ಸಂತೋಷದಾಗ ಒಂದೇ ಒಂದ್ಸರಿ ಚಿಲಿಪಿಲಿ ಅಂತ ಗಾನ ಅಭ್ಯಾಸ ಮಾಡ್ಲಿ ಇಲ್ಲಿ ಬಾಯಿ ಕಣ್ಣಿಗೆ ಹಾಕಿ ಕಾಜಲ ನಿನ್ನ ನೋಡಿ ಹಾಕಿ ಪಾಗಲ ನೀವು